ಶಿಸ್ತಿನ ಪಕ್ಷದ ಬಂಡವಾಳ ಬಯಲಿಗೆ ಬಂತು ಸರ್. ವಿಧಾನ ಪರಿಷತ್ ಚುನಾವಣೆಯ ಕ್ರಾಸ್ ವೋಟಿಂಗ್ನಲ್ಲಿ ಶಿಸ್ತಿನ ಪಕ್ಷದ ಬಂಡವಾಳ ಬಯಲಿಗೆ ಬಂತು. ಪಾರ್ಟಿ ವಿತ್ ಅ ಲಾಟ್ ಆಫ್ ಡಿಫರೆನ್ಸಸ್. ಈಗ ಒಂದು ಮಾತು ಹೇಳಲ್ಲ, ಪಾರ್ಟಿ ವಿತ್ ಅ ಲಾಟ್ ಆಫ್ ಡಿಫರೆನ್ಸಸ್. ಹೌದಾ ಅಜಿತ್ರೆ? ಒಂದು ಮಾತು ಹೇಳಲ್ಲ, ನಿಮ್ಗೆ ಅಧಿಕಾರ ಬೇಕು ಅಂತಂದರೆ ಮಾಸ್ ಪಾರ್ಟಿ ಆಗಲೇಬೇಕು. ಓಕೆ, ಮಾಸ್ ಪಾರ್ಟಿ ಆಗಬೇಕು ಅಂದಾಗ ಶುದ್ಧ ನೀರಷ್ಟೇ ಬರಲ್ಲ, ನೀರಿನ ಜೊತೆಗೆ ಕಸ ಕಡ್ಡಿ ಎಲ್ಲ ಬರುತ್ತೆ. ನಿಧಾನಕ್ಕೆ ತಿಳಿಯಾಗತ್ತೆ. ಕೇಡ್ರುಗಳಿಗೆ ಮಾತ್ರ ಟಿಕೆಟ್ ಕೊಟ್ಟಿದ್ದೀವಾ? ಇಲ್ಲ. ನಿನ್ನೆವರೆಗೂ ಕಾಂಗ್ರೆಸ್ನಲ್ಲಿ ಇದ್ದವ್ರಿಗೂ ಟಿಕೆಟ್ ಕೊಟ್ಟಿದ್ದೀವಿ, ಜನತಾದಳದಲ್ಲಿ ಇದ್ದವ್ರಿಗೂ ಟಿಕೆಟ್ ಕೊಟ್ಟಿದ್ದೀವಿ. ಹಾಗೆ ಈ ಟಿಕೆಟ್ ಕೊಟ್ಟು ಕರ್ಕೊಂಡ್ಮೇಲೆ ಒಂದು ದಿನಕ್ಕೆ ಅವ್ರಿಗೆ ನಿಷ್ಠೆ ಬಂದ್ಬಿಡುತ್ತೆ ಅನ್ನೋದಕ್ಕೇನು ಮ್ಯಾಜಿಕ್ಕಾ? ಬರೋಕ್ಕೆ ಸಾಧ್ಯನೇ ಇಲ್ಲ. ಸಿ ಟಿ ರವಿ, ನಿಮ್ಮ ಸಮಾಧಾನ ಮಾಡ್ಕೊಳಕ್ಕೆ ನೀವೇನೇ ನಾನು ಹೇಳ್ಕೊಬೋದು. ಸಮಾಧಾನಕ್ಕಲ್ಲ, ನಿಮ್ಮ ಸಮಾಧಾನ ಮಾಡ್ಕೊಳಕ್ಕೆ ಈ ಮಾತುಗಳು. ಸಮಾಧಾನ ನಾನು ಕೇಳ್ತಾ ಇರೋದು, ದೇಶದ ಬೇರೆ ಯಾವುದಾದರೂ ರಾಜ್ಯದಲ್ಲಿ ಒಬ್ಬ BJP ಶಾಸಕನಿಗೆ ಕ್ರಾಸ್ ವೋಟಿಂಗ್ ಮಾಡೋ ಧೈರ್ಯ ಬರುತ್ತಾ? ಯಾವುದಾದ್ರೂ ರಾಜ್ಯದಲ್ಲಿ ಮಾಡಿದ್ದಾರೆ. ಮೋದಿ ಆಡಳಿತ ಶುರುವಾದ ನಂತರ, ಮೋದಿ ಅಮಿತ್ ಶಾ ಹೆಲ್ಮ್ ಆಫ್ ಅಫೇರ್ಗೆ ಬಂದು ಕೂತ್ಕೊಂಡ ಮೇಲೆ ಬೇರೆ ಯಾವುದಾದ್ರು ರಾಜ್ಯದಲ್ಲಿ MLAಗಳಿಗೆ ಕ್ರಾಸ್ ವೋಟಿಂಗ್ ಮಾಡೋ ಧೈರ್ಯ ಬರುತ್ತಾ? ನಿಮಗೆ ಹಾಗೆ ಕೆಲವು ರಾಜ್ಯಗಳಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ, ಮಾಡೇ ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕೆಂದ್ರೆ ನಾನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಬೇರೆ ಬೇರೆ ಕಡೆಗೂ ನೋಡಿರೋದ್ರಿಂದ ಮಾಡಿದ್ದಾರೆ. ಇಲ್ಲಿ ನಾವು ಎಚ್ಚರಿಕೆ ಇನ್ನಷ್ಟು ವಹಿಸಬೇಕಿತ್ತು. ಓಕೆ, ಎಚ್ಚರಿಕೆ ವಹಿಸಿ ಕೌಂಟ್ರ್ ಮಾಡುವಂಥ, ತಡೆಯುವಂಥ ಕೆಲಸ ಮಾಡಬೇಕಿತ್ತು. ನಾವು ಒಂದು ಸ್ವಲ್ಪ ನಿರಾಳವಾಗಿದ್ವಿ. ಯಾಕೆ ಅಂದರೆ ನಮಗೆ ಎಕ್ಸಸ್ ಓಟ್ ಇದೆ, ಗೆಲ್ಲೋದು ಗ್ಯಾರಂಟಿ, ಒಂದೋ ಎರಡೋ ವ್ಯತ್ಯಾಸ ಆಗ್ಬೋದು ಅನ್ನುವಂಥ ಅತಿಯಾದ ಒಂದು ನಿರೀಕ್ಷೆ ಇತ್ತಲ್ಲ, ಅದು ಕಾರಣ ಇದೆ. ಪ್ಯೂರ್ಲಿ ನಂಬರ್ ಗೇಮ್ ನೋಡಿದ್ರೆ ಕರ್ನಾಟಕದಲ್ಲೇ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲೇ ಇಬ್ಬರು ಬಹಿರಂಗವಾಗಿಯೇ ಕ್ರಾಸ್ ವೋಟ್ ಮಾಡಿದ್ರು. ಎಸ್, ಅವ್ರನ್ನ ಎಕ್ಸ್ಪೈಲ್ನೂ ಮಾಡ್ತು ಹೌದು ಪಾರ್ಟಿಯಿಂದ. ಹಾಗಾಗಿ ಇಲ್ಲೇನು ಕರ್ನಾಟಕದಲ್ಲಿ ಒಂದು ಹೊಸದೇನಲ್ಲ. ಒಂದು ಹಳ್ಳಿಲಿ ಒಂದು ಗಾದೆ ಮಾತಿದೆ, ತುಟಿ ಮೀರಿದ ಹಲ್ಲು ನೆಂಟರು ಬಂದರೆ ಮುಚ್ಚೀತೆ ಅಂತ. ತುಟಿ ಮೀರಿಬಿಟ್ಟಿದ ಹಲ್ಲು ನೆಂಟರು ಬಂದಾಗ ಅದು ಮುಚ್ಕೊಳ್ಳಲ್ಲ, ಅದು ಹಂಗೆ ಕಾಣಿಸ್ಕೊಂತಲೇ ಇರುತ್ತೆ. ಈಗ ಹಲ್ಲುಗಳು, ಕೋರೆ ಹಲ್ಲುಗಳು ಎಲ್ಲ ಆಗ್ತಾ ಇರೋದ್ರಿಂದ ಒಂದು ಸ್ವಲ್ಪ ಟೆನ್ಷನ್ ಆಗ್ತದೆ. ಆದರೆ ಇದರಿಂದ ಎಚ್ಚರಿಕೆ ವಹಿಸ್ಬೇಕು ನಾವು. ಹಾಗಂತ ಹಿರಿಯಕ್ಕನ ಚಾಳಿ ಮನಮಕ್ಕಳಿಗೆಲ್ಲ ಅನ್ನೋದಕ್ಕೆ ಅವಕಾಶ ಕೊಡಬಾರ್ದು. ಆ ಎಚ್ಚರಿಕೆ ವಹಿಸುವ ಕಾರಣಕ್ಕೇ ಸತ್ಯಶೋಧನಾ ಸಮಿತಿ ರಚಿಸಿದ್ದು. ಆ ಎಚ್ಚರಿಕೆ ವಹಿಸಬೇಕು ಅನ್ನೋ ಕಾರಣಕ್ಕೇ ನಾವು ಎಲ್ಲ ಇಂಟರ್ನಲ್ಲಿ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಟ್ಟಿರೋದು. ಆ ಎಚ್ಚರಿಕೆ ವಹಿಸಿದ್ದ ಕಾರಣಕ್ಕೇ ಈ ಇಬ್ಬರನ್ನ ಪಾರ್ಟಿಯಿಂದ ಎಕ್ಸ್ಪೈಲ್ ಮಾಡಿದ್ದು. ಈ ಎಲ್ಲ ಇದ್ರ ಪರಿಣಾಮನೇ. ನಿಮ್ಮ ಕಾರ್ಯಕರ್ತರಿಗೆ ಅನ್ನಿಸ್ತಾ ಇದೆ ಟ್ರೈನ್ ಹೋದ್ಮೇಲೆ ನಿಶಾನೆ ಹಿಡ್ದಂಗೆ ಆಯಿತು ಅಂತ. ಇನ್ನು ಯಾಕೆ ಅಂತ ಹೇಳ್ತೀನಿ ನಾನು ನಿಮಗೆ. ಪ್ಯೂರ್ಲಿ ನಂಬರಿನ ಲೆಕ್ಕಾಚಾರದ ಮೇಲೆ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ರನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಬೇಕಾದಷ್ಟು ಸಂಖ್ಯೆಗಳು ಕಾಂಗ್ರೆಸ್ ಹತ್ರ ಇದ್ದವು. ನಿಮ್ಮವರು ಒಬ್ಬರು ಕ್ರಾಸ್ ವೋಟಿಂಗ್ ಮಾಡಲಿಲ್ಲ ಅಂದರೂ ವಿನಯ್ ಕಾರ್ತಿಕ್ ಸೆಕೆಂಡ್ ಪ್ರಿಫರೆನ್ಸ್ ವೋಟ್ನಲ್ಲಿ ಗೆದ್ಕೊಂಬರ್ತಿದ್ರು. ಹೌದು. ಆದರೂ ಅವ್ರು ಎಲ್ಲ MLAಗಳನ್ನು ಕರ್ಕೊಂಡು ಬಿಡದಿಗೆ ಹೋಗಿ ವಂಡರ್ಲಾ ರೆಸಾರ್ಟ್ನಲ್ಲಿ ರೂಮ್ ಬುಕ್ ಮಾಡ್ಕೊಂಡು ಕೂತ್ಕೊಂಡ್ರು ಸರ್. ಒಂದೇ ದಿವಸಕ್ಕೆ 3 ಸಲ ಮಾಕ್ ವೋಟಿಂಗ್ ಮಾಡಿದ್ರು ಅವರು. ಹೆಂಗೆ ವೋಟ್ ಹಾಕಬೇಕು ಅಂತ ಯಾರಿಗೋ ಕನ್ಫ್ಯೂಷನ್ ಆಗಿತ್ತಂತೆ, ಇನ್ನೊಂದು ಸಲ ಹಾಕಿ, ಯಾರಿಗೋ ಕನ್ಫ್ಯೂಷನ್ ಆಗಿತ್ತಂತೆ, ಮತ್ತೊಂದು ಸಲ ಹಾಕಿ. ಸ್ವತಃ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಸಚಿವರುಗಳಾದಿಯಾಗಿ ಎಲ್ಲರೂ ಅಣಕು ಮತದಾನದಲ್ಲಿ ಭಾಗಿಯಾದರು. ಅಂಥ ಯಾವ ಪ್ರಿಪ್ರೇಷನ್ ನಿಮ್ಮಲ್ಲಿತ್ತು? ಕೆಲವ್ರು ಹೇಳ್ತಾ ಇದ್ರು ನನಗೆ, ಬೆಳಗ್ಗೆ ವೋಟ್ ಹಾಕೋದಕ್ಕೆ ವಿಧಾನಸೌಧಕ್ಕೆ ಬಂದಾಗಲೂ ಕೂಡ ಪಕ್ಷದಿಂದ ಅವ್ರಿಗೆ ಕಮ್ಯುನಿಕೇಟ್ ಆಗಿರಲಿಲ್ವಂತೆ ಅವ್ರು ಯಾರಿಗೆ ವೋಟ್ ಹಾಕಬೇಕು ಅನ್ನೋದು. ಇವ್ರದ್ದೊಂದು ಲಿಸ್ಟು, ಅವ್ರದ್ದೊಂದು ಲಿಸ್ಟು. ಶಿಸ್ತಿನ ಪಕ್ಷದ ಬಂಡವಾಳ ಬಯಲಿಗೆ ಬಂತು ಅಂತ ಹೇಳಿದ್ದು ನಾನು ಈ ಕಾರಣಕ್ಕೆ. ದೇರ್ ವಾಸ್ ನೋ ಕಮ್ಯುನಿಕೇಷನ್. ತಮ್ಮದು JDSದ್ದು ಯಾವಾಗ ಮೀಟಿಂಗ್ ಆಗಿದೆ ಸರ್? ವಿಧಾನ ಪರಿಷತ್ತಿನ ಚುನಾವಣೆಗೆ ಸಂಬಂಧಪಟ್ಟಂತೆ BJP JDSನ ಮೀಟಿಂಗ್ ಯಾವಾಗಾಗಿದೆ? ಒಂದು ಕೋಆರ್ಡಿನೇಷನ್ ಮೀಟಿಂಗು. JDSನ ಅಭ್ಯರ್ಥಿ ಹಾಕುವುದು ತಮಗೆ ಮೊದಲೇ ಗೊತ್ತಿತ್ತ? ತಮ್ಮ ಪಕ್ಷಕ್ಕೆ ಮೊದಲೇ ಗೊತ್ತಿತ್ತ? ಸರ್ಪ್ರೈಸ್ ಅದು? ಒಂದು ನೀವೇನು ಹೇಳಿದಿರೋ ಇದೂ ಸೇರಿದಂತೆ ಭಾಳಷ್ಟು ವಿಷಯಗಳನ್ನು ನಮ್ಮ ವರದಿಯಲ್ಲಿ ಸಮಗ್ರವಾಗಿ ನೀವು ಏನು ಕೋಟ್ ಮಾಡ್ತಾಯಿದ್ದೀರೋ ಅದಕ್ಕಿಂತ ಹೆಚ್ಚಿನ ವಿಷಯಗಳನ್ನು ಸಮಗ್ರವಾಗಿ ನಮ್ಮ ವರದಿಯಲ್ಲಿ ಕೊಟ್ಟಿದ್ದೇವೆ. ಆದರೆ ಅದು ವರದಿಯನ್ನು ನಾನು ಮೇಲ್ಮೇಲಕ್ಕೆ ಹೇಳ್ಬೋದೇ ಹೊರತು ವಿವರವನ್ನು ಕೊಡೋಕ್ಕಾಗಲ್ಲ, ವಿವರವನ್ನು ಕೊಡೋದಿಲ್ಲ. ನೀವೇನು ಹೇಳಿದ ಅಂಶಗಳು ಅಲ್ಲದೆ ಇನ್ನೂ ಹೆಚ್ಚಿನ ಅಂಶಗಳನ್ನು ನಮ್ಮ ರಿಪೋರ್ಟ್ನಲ್ಲಿ ನಾವು ಕೊಟ್ಟಿದ್ದೇವೆ. ಅಲ್ಲ, ತಪ್ಪಾಯಿತು ತಿದ್ಕೋತೀವಿ ಅಂತ ನಿಮ್ಮ ಕಾರ್ಯಕರ್ತರಿಗಾದರೂ ಹೇಳ್ತೀರೇನೋ ಅಂದ್ಕೊಂಡೆ ನಾನು. ಅದು ಇದು ಲ್ಯಾಕ್ ಆಫ್ ಪ್ರಿಪ್ರೇಷನ್ ಇತ್ತಲ್ಲ, ಅದು ಕಾರ್ಯಕರ್ತರಿಗೆ ಆನ್ಸರೇಬಲ್ ಅಂತ ಅನ್ಸೋದಿಲ್ವಾ ಸಿ ಟಿ ರವಿ ಅವರೇ? ಅಥವಾ ಕಾರ್ಯಕರ್ತರು ನೀವು ಎಲೆಕ್ಷನ್ ಆದಾಗ ಬಂದ್ರೆ ನಾವೀಗ ನಮ್ಮ ರಾಜಕಾರಣ ನಾವು ಮಾಡ್ಕೊಂಡಿರ್ತೀವಿ ಅಂತ ಹೇಳ್ತೀರಾ? ಅಲ್ಲ, ನಿಮ್ಗೇನಂತಂದರೆ ನಮ್ಮ ಕೆಲಸ ನಾನು ನೋಡಿರಿ, ನಮಗಿದ್ದು ಸತ್ಯಶೋಧನಾ ವರದಿ. ಹೌದು. ಒಂದು ವಿಷಯಕ್ಕೆ ಕುರಿತಾಗಿ
ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಸಮಗ್ರವಾಗಿ ಅಧ್ಯಯನ ನಡೆಸಿ ಹತ್ತತ್ರ 30ಕ್ಕೂ ಹೆಚ್ಚು ಜನರ ಜೊತೆಯಲ್ಲಿ ವೈಯಕ್ತಿಕ ಮಾತುಕತೆ ನಡೆಸಿ ನಮಗೀಗ ಒಂದು ವರದಿ ಕೊಡಬೇಕು ಅಂತ ಹೇಳಿದ್ರೆ ಪ್ರತ್ಯಕ್ಷ ಪ್ರಮಾಣ, ಹಾಗೆಯೇ ಸಾಂದರ್ಭಿಕ ಪ್ರಮಾಣ, ಇವೆಲ್ಲವನ್ನು ಗಮನಿಸಿ ನಾವು ಕೊಡಬೇಕಾಗತ್ತೆ. ನಮ್ಮ ಹತ್ರ ಪ್ರತ್ಯಕ್ಷ ಪ್ರಮಾಣ ಇರಲಿಲ್ಲ. ಓಕೆ, ಸಾಂದರ್ಭಿಕ ಪ್ರಮಾಣ ತೆಗೆದುಕೊಂಡಿದ್ದೀವಿ. ಆ ಸಾಂದರ್ಭಿಕ ಪ್ರಮಾಣವನ್ನೆಲ್ಲ ತೆಗೆದುಕೊಂಡು ವರದಿನ ಕೊಟ್ಟಿದ್ದೀವಿ. ಪ್ರತ್ಯಕ್ಷ ಪ್ರಮಾಣ ನಮಗೆ ಯಾರು ಕ್ರಾಸ್ ವೋಟ್ ಹಾಕಿದ್ದಾರೆ ಅಂತ ನಿಖರವಾಗಿ ಹೇಳುವಂಥ ಸ್ಥಿತಿಯಲ್ಲಿ ನಾನಂತೂ ಇಲ್ಲ. ಯಾಕೆಂದರೆ ನಾವು ಪರ್ಸ್ನಲಿ ನೋಡಿಲ್ಲ. ಈಗ ರಾಜ್ಯಸಭೆಗಾದರೆ ಅವ್ರು ತೋರಿಸ್ಬೇಕು ಓಟ್ನ. ಹೌದು. ವಿಧಾನ ಪರಿಷತ್ತಿಗೆ ಸೀಕ್ರೆಟ್ ಓಟು ತೋರ್ಸೋಕ್ಕೆ ಅವಕಾಶ ಇಲ್ಲ. ನಾವು ಕೇವಲ ಸಾಂದರ್ಭಿಕ ಸಾಕ್ಷಿಯ ಆಧಾರದಲ್ಲಿ ಅನುಮಾನ ಪಡ್ಬೋದೇ ಹೊರತು ನಿಖರವಾಗಿ ಇವರೇ ತಪ್ಪು ಮಾಡಿದ್ದಾರೆ, ಇವರೇ ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಕೆಲವರು ಈ ಸಂದರ್ಭದ ದುರುಪಯೋಗವನ್ನು ಹೇಗೆ ಮಾಡ್ಕೊಳ್ತಾರೆ ಅಂದರೆ, ಎರಡೂ ಪಾರ್ಟಿಯಿಂದ ಕ್ರಾಸ್ ಆಗಿರೋದು 11 ಓಟ್ ಆದರೆ 30ಕ್ಕೂ ಹೆಚ್ಚು ಕಾನ್ಸ್ಟಿಟ್ಯುನ್ಸಿಗಳಲ್ಲಿ ಸತ್ಯದ ತಲೆ ಮೇಲೆ ಹೊಡೆದಂತೆ ನಾವೇ ಕಂಡಿದ್ದೀವಿ ಅನ್ನೋ ರೀತಿಯಲ್ಲಿ ನಮಗೆ ಮಾಹಿತಿ ಒದಗಿಸುವಂಥ ಕೆಲಸನೂ ಮಾಡ್ತಿದ್ರು. ನಾನು ಅವ್ರನ್ನ ಕೇಳ್ತಾ ಇದ್ವಿ. ನಗು ಬರ್ತಿತ್ತು. ನಾನೇನು ಮಾತಾಡ್ತಿರ್ಲಿಲ್ಲ. ಯಾಕೆಂದರೆ ಯಾರೂ ಕಂಡಿಲ್ಲ, ಆದರೂ ಕಂಡಿದ್ದೀವಿ ಅನ್ನೋ ರೀತಿಯಲ್ಲಿ. ಮತ್ತು ಕೆಲವು ಕಡೆಗಳಲ್ಲಿ ಕಾಂಗ್ರೆಸ್ ಪಾರ್ಟಿಯು ಕೂಡ ಕೆಲವು ಜಿಲ್ಲೆಗಳಲ್ಲಿ ಈ ಸುದ್ದಿಯನ್ನು ಹುಟ್ಟಾಕ್ತು. ಅಲ್ಲಿ ಅವ್ರು ಪ್ರಯತ್ನ ಮಾಡಿದ್ರು, ಅವ್ರಿಗೆ ಸಕ್ಸಸ್ ಆಗಿರಲಿಲ್ಲ. ಪ್ರಾಮಾಣಿಕವಾಗಿರೋರ ತಲೆಗೂ ಕಟ್ಟಬೇಕು ಅಂಥೇಳಿ ಒಂದು ಪ್ಲಾನ್ ಮಾಡಿ ಸುದ್ದಿಯನ್ನು ಪ್ಲಾಂಟ್ ಮಾಡಿದ್ರು. ಹೌದು, ಅದನ್ನೆಲ್ಲವನ್ನೂ ಕೂಡ ನಮ್ಮ ವರದಿಯಲ್ಲಿ ಕೊಟ್ಟಿದ್ದೀವಿ. ಕೆಲವು ಜಿಲ್ಲೆಗಳಲ್ಲಿ ಈ ರೀತಿ ಆಗಿದೆ, ಕೆಲವು ಜಿಲ್ಲೆಗಳಲ್ಲಿ ನಮ್ಮೊಳಗೆ ಇರುವಂಥ ನಾನು ಅವನು ಬದಿಗೆ ಸರಿದ್ರೆ ನನಗೆ ಅವಕಾಶ ಅನ್ನುವಂಥ ಮಾನಸಿಕ ಸ್ಥಿತಿಯಲ್ಲಿರೋರು, ಹೇಗೆ ಬೇರೆ ಪಕ್ಷದವರು, ಇವರೆಲ್ಲರೂ ಈ ಸಂದರ್ಭವನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅನ್ನೋದನ್ನು ಕೂಡ ಮಾಹಿತಿಯಲ್ಲಿ ಹೇಳಿದ್ದೀವಿ. ಓಕೆ, ಒಟ್ಟಾರೆಯಾಗಿ ಕ್ರಾಸ್ ವೋಟಿಂಗಿಗೆ ತಮ್ಮ ಪಕ್ಷದ ನಾಯಕತ್ವದ ನಿರ್ಲಕ್ಷ್ಯ ಧೋರಣೆ ಮತ್ತು ಲೇಡ್ ಬ್ಯಾಕ್ ಆ್ಯಟಿಟ್ಯೂಡ್ ಅಂತೀವಿ, ಚಲ್ತಾ ಹೇ ಆ್ಯಟಿಟ್ಯೂಡ್, ಇದು ಕಾರಣ ಆಯಿತು ಅಂತ ತಮಗನಿಸಿದೆಯಾ? ನಾನು ಈ ವಿಷಯದ ಬಗ್ಗೆ ನನ್ನ ಸಹಮತ ಇಲ್ಲ. ಯಾಕೆಂದರೆ ನಾವು ಯಾರೋ ಒಬ್ಬರ ತಲೆಗೆ ಇದನ್ನು ಕಟ್ಟೋಕ್ಕೆ ಬಯಸೋದಿಲ್ಲ. ನಾನು ಒಬ್ಬರ ತಲೆ ಕಟ್ತಾನೂ ಇಲ್ಲ. ನಾನು ಹೇಳಿದ ನಾಯಕತ್ವ ಅಂತ. ನಮಗೇನೆಂದರೆ ಅದನ್ನು ಹೇಳೋದು ಸೂಕ್ತ ಅಲ್ಲ, ನಾನು ಹೇಳೋದು ಇಲ್ಲ, ಮತ್ತು ಯಾರೋ ಒಬ್ಬರು ತಲೆಗೆ ಕಟ್ಟೋಕ್ಕೂ ಬಯಸೋದಿಲ್ಲ. ಓಕೆ, ಇದೊಂದು ಟೀಮ್ ವರ್ಕು. ಅದೇ ಟೀಮ್ ಫೇಲ್ ಆಯಿತು. ಎರಡೂ ಪಕ್ಷದ ಟೀಮ್ ವರ್ಕು ಚೆನ್ನಾಗಿ ಮಾಡೋಕ್ಕೆ ಬರ್ತಿತ್ತು, ಅಷ್ಟೇ ಹೇಳ್ಬೋದು. ಬಿಟ್ಟರೆ ಆದರೆ ನಾನು ಯಾರೋ ತಪ್ಪು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಈ ಏನು ಉರಿಯೋ ಗಾಯಕ್ಕೆ ಉಪ್ಪು ಸವರಕ್ಕೆ ಬಯಸೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.